ಈ ದಿನ ಸಂಘಟನಾ ಸೃಜನ್ ಅಭಿಯಾನ ಅಂತ ನಮ್ಮ ಎಐಸಿಸಿ ಅಧ್ಯಕ್ಷರ ಮತ್ತು ನಮ್ಮ ಸನ್ಮಾನ್ಯ ರಾಹುಲ್ ಗಾಂಧಿ ಜಿ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಇಡೀ ಭಾರತ ದೇಶದಲ್ಲಿ ಪ್ರತಿಯೊಂದು ತಾಲೂಕಿಗೂ ಹೋಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮಗೆ ಎಐಸಿಸಿಯಿಂದ ಆಗಮಿಸಿರುವಂತ ಸನ್ಮಾನ್ಯ ರಾಮಕೃಷ್ಣನ್ ಓಜಾಜಿ ಅವರೇ, ನಮ್ಮ ಕೆಪಿಸಿಸಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಮಾಜಿ ಬಾಗೇಪಲ್ಲಿ ಕ್ಷೇತ್ರದ ಶಾಸಕರಾದಂತ ಎನ್ ಸಂಪಂಗಿ ಅನ್ನವರೇ, ನಮ್ಮ ಎಐಸಿಸಿ ಜನರಲ್ ಸೆಕ್ರೆಟರಿ ಬರೇಂದ್ರ ಸಿಂಗ್ ಅವರೇ, ಕುಲದೀಪ್ ಸಿಂಗ್ ಅವರೇ, ನಮ್ಮ ಇನ್ಚಾರ್ಜ್ ಅವರಂತ ವೆಂಕಟೇಶನ್ ಅವರೇ, ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂತ ಲಕ್ಷ್ಮಣನ್ ಅವರೇ, ಕಾರ್ಯಾಧ್ಯಕ್ಷರಾದಂತ ನಮ್ಮ ಮೇಕಲ್ ನಾರಸಮ್ಮನ್ ಅವರೇ, ನಮ್ಮ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದಂತ ಜಿಲ್ಲಾ ಅಧ್ಯಕ್ಷರಾದಂತ ಎಂ ಎಲ್ ಅವರೇ, ನಮ್ಮ ತಾಲೂಕು ಅಧ್ಯಕ್ಷರಾದಂತ ನಮ್ಮ ಅಮ್ಮನ್ ಅವರೇ, ಎಲ್ಲ ನಾಯಕರಿದ್ದೀರಾ. ಎಲ್ಲ ಹೆಸರು ಹೇಳಕ್ಕಾಗಲ್ಲ, ದಯವಿಟ್ಟು ಕ್ಷಮಿಸಬೇಕು. ಈ ದಿನ ಈ ಕಾರ್ಯಕ್ರಮ ಮೂಲ ಉದ್ದೇಶ, ಜಿಲ್ಲಾ ಅಧ್ಯಕ್ಷರಾಗಿ ನೀವು ಯಾರಾದ್ರೂ ಅವಕಾಶ ಕಲ್ಪಿಸಕ್ಕೆ, ನಿಮಗೆ ನೀವು ಯಾರಾದ್ರೂ ಅಪ್ಲಿಕೇಶನ್ ಹಾಕೋರಿದ್ರೆ ನಿಮಗೆ ಅವಕಾಶ ಕಲ್ಪಿಸಕ್ಕೆ ಮತ್ತು ನಿಮ್ಮ ಸಜೆಷನ್ ಕೇಳಕ್ಕೆ ಈ ಕಾರ್ಯಕ್ರಮಗಳನ್ನ ನಾವು ಏರ್ಪಾಟ ಮಾಡಿದ್ದೀವಿ. ನಮ್ಮ ಈಗ ರಾಹುಲ್ ಗಾಂಧೀಜಿಯವರು ಈಗ ನಿಮ್ಗೆ ಗೊತ್ತಿದೆ, ಭಾರತ ಜೋಡೋ ಯಾತ್ರೆ ಮಾಡುವಾಗ ಕನ್ಯಾಕುಮಾರಿನಿಂದ ಕಾಶ್ಮೀರದವರೆಗೂ ಭಾರತ ಜೋಡೋ ಯಾತ್ರೆ ಮಾಡಿದ್ರು. ಎಲ್ಲೆಲ್ಲಿ ಅವರು ಭಾರತ ಜೋಡೋ ಯಾತ್ರೆ ಮಾಡಿದ್ರು, ಪ್ರತಿಯೊಂದು ತಾಲೂಕುಗಳಲ್ಲೂ ಕೂಡ ನಮ್ಮ ಪಕ್ಷ ಗೆದ್ದಿದೆ, ಎಲ್ಲ MLA-ಗಳಾಗಿದ್ದಾರೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಅದಕ್ಕಿಂತ ಬಲಿಷ್ಠವಾಗಿ ಇನ್ನೂ ಪಕ್ಷ ಸಂಘಟನೆ ಮಾಡುವ ಉದ್ದೇಶದಿಂದ ಇಂತಹ ಕಾರ್ಯಕ್ರಮಗಳನ್ನು ನಾವು ದೇಶದಾದ್ಯಂತ ನಮ್ಮ ಪಕ್ಷ ಹಮ್ಮಿಕೊಂಡಿದೆ. ನಮ್ಮ ಮುಖ್ಯಮಂತ್ರಿಗಳು ಅಷ್ಟೇ, ನಿಮ್ಗೆ ಗೊತ್ತು, ಸುಮಾರು 15 ಅವರು ಕೆಲಸ ಮಾಡ್ತಾ ಇದ್ದಾರೆ. ಈಗ ಪಕ್ಷಕ್ಕೋಸ್ಕರ ನಮ್ಮ ಮುಖ್ಯಮಂತ್ರಿಗಳು ರಾತ್ರಿ 12 ಗಂಟೆಗೆ ಹೋಗಿ 2 ಗಂಟೆಗೆ ಹೋಗಿ ನಮ್ಮ ಮುಖ್ಯಮಂತ್ರಿಗಳು ಟೈಮ್ ಕೊಡ್ತಾರೆ. ನಿಮ್ಗೆ ಎಲ್ಲರಿಗೂ ಗೊತ್ತಿರಲಿ, ಅಷ್ಟು ನಮ್ಮ ಪಕ್ಷಕ್ಕಾಗಿ ದುಡಿತಾ ಇದ್ದಾರೆ. ಅದೇ ರೀತಿ ನಮಗೆ ಈಗ ಅಧ್ಯಕ್ಷರಾಗಿರುವಂತ BK ಹರಿಪ್ರಸಾದ್ ಅವರು ಸಹ ಸ್ಟೂಡೆಂಟ್ ಇಂದ ಬಂದು ಪಕ್ಷ ಕಟ್ಕೊಂಡ್ ಬಂದಿದ್ದಾರೆ. ಈ ಎಲ್ಲ ದೃಷ್ಟಿಯಲ್ಲಿ ಇಟ್ಕೊಂಡು ಈಗ ನಮ್ಮ ದೇಶದಲ್ಲಿ ನಾವು ತಳಮಟ್ಟದಿಂದ ಪಕ್ಷ ಸಂಘಟನೆ ಮಾಡುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ ಸಾಮೂಹಿಕವಾಗಿ ಎಲ್ಲರಿಗೂ ಇದು ಅವಕಾಶ ಕಲ್ಪಿಸಿಕೊಡ್ಬೇಕನ್ನೋ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮ ಮಾಡಿದೀವಿ. ನಿಮಗೆ ಯಾರಾದ್ರೂ ಡಿಸ್ಟ್ರಿಕ್ಟ್ ಅಲ್ಲಿ ಪ್ರೆಸಿಡೆಂಟ್ ಆಗುವ ಅವಕಾಶ ನಿಮ್ಗೆ ಇದ್ರೆ, ಆಸೆಗಳಿದ್ರೆ ನೀವು ನೇರವಾಗಿ ಮಾತಾಡಕ್ಕೆ ನಾವು ಅವಕಾಶ ಕಲ್ಪಿಸ್ಕೊಡ್ತಾ ಇದೀವಿ. ಇದರಲ್ಲಿ ಯಾವ್ದು ರೆಕಮೆಂಡೇಶನ್ ಅದು ಇದೆಲ್ಲ, ನೀವು ಯಾರು ಬೇಕಾದ್ರೂ ಅಪ್ಲಿಕೇಶನ್ ಹಾಕ್ಬೋದು, ಯಾರು ಬೇಕಾದ್ರೂ ಹೇಳ್ಬೋದು. ಇಲ್ಲಿ ಓನ್ಲಿ ಇವತ್ತು ಕಾರ್ಯಕ್ರಮ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆಗಕ್ಕೆ ಯಾರಾದ್ರೂ ನಿಮ್ಮ ಅಪ್ಲಿಕೇಶನ್ ಹಾಕಕ್ಕೆ ಮಾತ್ರ. ಬೇರೆ ವಿಷಯಗಳಿದ್ರೆ ಬೇರೆ ಸಂದರ್ಭದಲ್ಲಿ ಮಾತಾಡಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ ಭಾಷಣಕ್ಕೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.